ದೆವ್ವದ ಹತ್ರ ಏನು ಮಾತಾಡಲಿ? ಕೈ ಕಾಲೆಲ್ಲ ನನಗೂ ನಡುಗ್ತಾವೆ. ದೆವ್ವ ಅಂದರೆ ಯಾರಿಗೆ ತಾನೇ ಭಯ ಆಗಕ್ಕಿಲ್ಲ. ನನಗೂ ಭಯ ಆಯ್ತದೆ. ಆ ದೆಯ್ಯದ ಹತ್ರನೂ ಪ್ರೀತಿಯಿಂದ ನಡ್ಕೊಂಡ್ರೆ ಆ ದೆಯ್ಯನೂ ಬದಲಾಯ್ತದೇನೋ ಅಲ್ವಾ? ನೋಡೋಣ. ದೆಯ್ಯ ಬದಲಾದ್ರೂ ಬದಲಾಗ್ಬೋದೇನೋ. ಹ್ಞೂ. ನನಗಿವಾಗ ಮತ್ತೆ ಗುಡಿಸ್ಲಿಗೆ ಹೋಗೋ ಅಂತ ಇಷ್ಟನೂ ಇಲ್ಲ. ಎಷ್ಟೋ ಆಸೆಯಿಂದ ಮನೆ ಎಲ್ಲ ತಯಾರು ಮಾಡಿಬಿಟ್ಟಿದ್ದೀನಿ, ರೆಡಿ ಮಾಡಿದ್ದೀನಿ. ಖುಷಿಯಾಗಿ ಇವನಿ. ಈಗ ಇನ್ನೊಂದು ಕಿತ ಅದೇ ಮನೆಗೆ, ಹಳೇ ಮನೆಗೆ ಹೋಗ್ಬೇಕು ಅಂದರೆ ಆಯ್ತದ? ಅದು ದೆವ್ವದ ಕಾಟಕ್ಕೆ ಹಾಗಿದ್ದಾಗಲಿ. ಆ ದೆವ್ವ ತಾನೇ ಏನು ಮಾಡಂಗೈತೆ? ನಾನು ಏನು ಮಾಡ್ತದೆ? ಸಾಯ್ಸಂದ ಅಂತದಾಗಿದ್ರೆ ಇಂಥ ಬಳಕಿನ ಸತ್ತೋಗೋದೇನೇ ಎಷ್ಟೋ ವಾಸಿ ಬಿಡು. ಸಾಯೋದಕ್ಕಿನ್ನ ಅಲ್ಲ, ಬದುಕೋದಕ್ಕಿನ್ನ ಸಾಯೋದೇ ಎಷ್ಟೋ ವಾಸಿ. ಲಕ್ಷ್ಮೋ, ಹೆದರ್ಕೋಬೇಡ, ಹೋಗು, ಧೈರ್ಯವಾಗಿ ಹೋಗು. ಆ ದೆವ್ವದ ಹತ್ರ ಮಾತಾಡ್ಬಿಟ್ಟು ಎಲ್ಲ ಮ್ಯಾಟ್ರನ್ವೇ ಹಾಗೇನೆ ಮುಗಿಸ್ಕೊಂಬಿಟ್ಟು ಬಾ. ನಮ್ಮ ಅಮ್ಮಂಗೆ ಒಂದೇ ಗೊತ್ತಿರೋದ ಮನೆಗೆ ದೆವ್ವ ಐತೆ ಅಂತ. ಇನ್ನು ಯಾರಿಗೂ ಗೊತ್ತಿಲ್ಲ ತಾನೇ. ನಮ್ಮ ಅಮ್ಮಂಗೆ ಹೇಳಿದ್ದೀನಿ ಯಾರಿಗೂ ಹೇಳ್ಬೇಡ ಅಂತ. ಬಾಮ ಅಂದರೆ ಬರೋಕ್ಕಿಲ್ಲ ಅಂತ ಹೇಳ್ತದೆ. ನೀರು ಹಾಗೆ ಹೋಗ್ಬೇಕಾದ್ರೆ ಒಂದು ಎಗ್ ರೈಸ್ನ ಪಾರ್ಸಲ್ ತಗೊಂಡೋಗ್ತೀನಿ ನೀರು. ಹೆಂಗೋ ನಮ್ಮ ಅಂಗಡಿನ ಕೈ ರುಚಿ ಸಂದಾಗ ಮಾಡ್ತೀನಲ್ಲ, ಒಂದು ಎಗ್ ರೈಸ್ ಪಾರ್ಸಲ್ ತಗೊಂಡೋಗ್ಬಿಟ್ಟು ಮಾತಾಡ್ತೀನಿ. ಅಜ್ಜಿ 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 ದೇವಾ ಎಲ್ಲಿದೆಯಾ? ಎಲ್ಲೋಯ್ತಪ್ಪ ಈ ದೆವ್ವ? ಅಂದರೆ ಯಾವಾಗೂ ಮನೆಗಿರಕ್ಕಿಲ್ವಾ? ಹಾಂ, ಇಲ್ಲ ಅನ್ನಿಸ್ತದೆ. ಅಜ್ಜಿ ದೇವಾ ಎಲ್ಲಿದೆಯಾ? ಇಲ್ಲ ಬಿಡು, ನನ್ನ ಪಡವನ್ನೆಲ್ಲ ಕೆಲಸ ಮಾಡ್ಕೊಬಿಡೋಣ. ಈ ದೆವ್ವ ಎಲ್ಲೋಯ್ತು ನಾ ಕಾಣೆ. ಹಬ್ಬ ಸತ್ಯ, ಒಂದೇ ಒಂದ್ಸಲ ಬಂದು ಎದುರಿಸೋಗೋಣ ಅಂತ ಬಂದಿತ್ತೋ ಏನೋ. ಲೇ ಮನ್ಯಾಳಿ, ಅಜ್ಜಿ ಬಂದಿದ್ದೀರಾ? ಎಲ್ಲಿದ್ದೀರಾ? ನಿಮ್ಮ ಧ್ವನಿ ಮಾತ್ರ ಕೇಳಿಸ್ತೈತೆ. ಲೇ ಮನ್ಯಾಳಿ, ಇದು ನನ್ನ ಮಗಳು ಮನೆ ಅಂತ 100 ಕಿತ ಹೇಳಿದ್ದೀನಿ. ನನ್ನ ಮಗಳು ಮನೆಗೆ ಯಾರು ಬರ್ಕುಡ್ದಂತ ಹೇಳ್ಬಿಟ್ಟು ಅಷ್ಟೆಲ್ಲ ಹೇಳಿದ್ರು ಹೋಗ್ಬಿಟ್ಟು ಮತ್ತೆ ಬಂದಿದ್ದೀಗ ನೀನು? ನೀನು ಬಿಟ್ಬಿಟ್ಟೆ ನಾನು ಇವತ್ತು ನಿನ್ನ ರಕ್ತ ಕುಡಿದು ಬಿಡ್ತೀನಿ. ನಿಂದು ಬಡ್ಡೆತದೆ. ಇಲ್ಲಿ ಬರ್ಬೇಡ, ಇಲ್ಲಿ ನನ್ನ ಮಗಳು ಬರೋ ಜಾಗ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳಕ್ಕಿಲ್ವಲ್ಲ ನೀನು? ಅಜ್ಜಿ, ನಾನು ಇನ್ನತ್ರನೇ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಜ್ಜಿ. ಹೌದು, ನಿಮ್ಮ ಮಗಳೇನಿಯ ಮಗಳು ಅಂದರೆ ನಿಮ್ಗೂ ಇಷ್ಟನೇನಿಯ. ನಿಮ್ಮ ಮಗಳು ಮನೆಯ ಮಾರಾಕ್ಬಿಟ್ಟವಳೆ. ಅವರು ನನಗೆ ಮಾರಾಕವ್ರೆ, ಅಂದರೆ ನನಗೆ ಕೊಟ್ಟವ್ರೆ. ನನ್ನ ಕಷ್ಟ ನೋಡ್ಬಿಟ್ಟು ನಂಗೆ ಮನೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟವ್ರೆ. ಅಜ್ಜಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಅಂತ ಹೇಳ್ಬಿಟ್ಟು ನಾನು ಕೈಯಾರೆ ಮಾಡಿರೋ ಎಗ್ ರೈಸ್ ತಗೊಬಿಟ್ಟು ಬಂದಿದ್ದೀನಿ. ನನಗೆ ಗೊತ್ತು ದೆವ್ವಗಳಿಗೆಲ್ಲ ನಾನ್ ವೆಜ್, ಚಿಕನ್ ಪಕ್ಕನ್ ಅಂದರೆ ಭಾಳ ಇಷ್ಟ ಅಂತ. ನೋಡಿ, ನಿಮಗೋಸ್ಕರ ನಾನ್ ವೆಜ್ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ನಾನ್ ವೆಜ್ ಅಲ್ಲ, ನಾನ್ ವೆಜ್ ಥರನೇ ಮೊಟ್ಟೆ ರೈಸ್ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಒಂಚೂರು ತಿನ್ನಿ. ನೋಡಿ, ನಾನು ನೀನು ಕೂತ್ಕೊಂಡು ಮಾತಾಡೋನಿ. ನಂದು ಕಷ್ಟ, ನಿಮ್ಮದು ಕಷ್ಟ, ಇಬ್ರದೂ ಕಷ್ಟ ಸುಖ. ಮನುಷ್ಯರಿಗಿನ್ನ ದೆವ್ವಗಳೇ ಸಂದಾಗ ಅರ್ಥ ಮಾಡ್ಕೊತಾರೆ ಅಂತ ಕೇಳಿದ್ದೀನಿ ನಾನು. ನೋಡಿ, ನನಗೆ ಅಂತ ಯಾರೂ ಇಲ್ಲ. ಓಸಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿದ್ದೀರ ನಾಲ್ಕಣೆ, ಇಲ್ಲಿ ಎಗ್ ರೈಸಲ್ಲಿ ಇಕ್ತೀನಿ. ನೀವೇನಿಯ ಇಷ್ಟ ಆದರೆ ತಿನ್ನಿ. ಇಡೀ ಊರಾಗಿರೋರೆಲ್ಲ ಇಷ್ಟಪಡ್ತಾವ್ರ ನಾನು ಎಗ್ ರೈಸ. ನೋಡಿ, ಇಲ್ಲಿ ಇಕ್ಕಿವ್ನಿ, ತಿನ್ಕೊಳ್ಳಿ ಬೇಕಾದ್ರೆ. ಲೇ, ಎಷ್ಟೇ ಧೈರ್ಯ ನಿನಗೆ? ನನಗೆ ನೀ ತಂದ್ಬಿಟ್ಟು ಎಗ್ ರೈಸ್ ಕೊಡ್ತಾ ಇದ್ದೀಗಲ್ಲ ದೆವ್ವಕ್ಕೆ ನೀ. ನಾನಂದ್ರೆ ಏನು ಭಯ ಇಲ್ವಾ? ಅಜ್ಜಿ, ಭಯ ಇಲ್ಲ ಅಂತಲ್ಲ, ಶಾನೆ ಭಯ ಐತೆ. ಪಿರಾಣ ಹೋಗ್ತಾ ಇದೆ ಅಂತ ಇದ್ರೆ ಯಾರಿಗೂ ಭಯ ಇರೋಕ್ಕಿಲ್ಲ ಹೇಳಿ. ಆದರೆ ಅದಕ್ಕೂ ಜಾಸ್ತಿ ಜೀವನದಾಗ ಕಷ್ಟಪಟ್ಬಿಟ್ಟಿದ್ದೀನಿ. ಅಲ್ಲಿ ನೋಡ್ರೆ ನಮ್ಮ ಅಪ್ಪ ಇಲ್ಲ. ಅಲ್ಲಿ ನಾನು ನಮ್ಮ ಅಮ್ಮ ಇಬ್ಬರು ಬಲು ಒದ್ದಾಟ ಮಾಡ್ಕೊಂಡು, ನನಗೆ ಬೇರೆ ಕಿವಿ ಕೇಳಿಸ್ತಿರ್ಲಿಲ್ಲ. ಅವಾಗೆಲ್ಲ ಒದ್ದಾಟ ಮಾಡ್ಕೊಂಡು ಜೀವನ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಆಮೇಲೆ ಬಿಡು, ಗಂಡನ ಮನೆಗೆ ಬರೋಣ ಅಂತೇಳ್ಬಿಟ್ಟು ಗಂಡನ ಮನೆಗೆ ಬಂದರೆ ಗಂಡನ ಮನೆಗೂ ಅದೇನೇ ಕತೆ. ಗಂಡನ ಮನೆಗೂ ನೆಮ್ಮದಿ ಇಲ್ಲ ನನಗಂತೂ. ಅಲ್ಲೂ ನೆಮ್ಮದಿ ಇಲ್ಲ, ಇಲ್ಲೂ ನೆಮ್ಮದಿ ಇಲ್ಲ ನಂಗೆ ಆಗೋಗ್ಬಿಡ್ತು ನನ್ನ ಜೀವನ. ಎಲ್ಲೋದ್ರೂ ನೆಮ್ಮದಿ ಇಲ್ದಿರೋ ಜೀವನ ನೆನೆಯ ನಂದು. ಏನು ಮಾಡೋಕ್ಕಾಯ್ತದೆ? ಇಲ್ಲಿ ಬಂದರೆ ಅತ್ತೆ ಸರಿ ಇಲ್ಲ, ಗಂಡು ಸರಿ ಇಲ್ಲ. ನಮ್ಮ ಮಾಮ ಒಂದು ಸಪೋರ್ಟ್ ಮಾಡ್ತು ನನಗೆ. ಹಂಗೋ ಹಿಂಗೋ ಕಷ್ಟಪಟ್ಕೊಂಡು ಹೆಂಗೋ ಎಗ್ ರೈಸ್ ಅಂಗಡಿಯ ಮಾಡಿಕೊಂಡು ಹೆಂಗೋ ಇದ್ದೆ ನೆಮ್ಮದಿಯಾಗಿ. ಹೆಂಗೋ ಬಿಡಪ್ಪ ಅಂತ ಹೇಳಿ ಅದಕ್ಕೂ ಓಸಿ ಕಿರಿಕಾಗೋಗ್ಬಿಟ್ಟು ಓಸಿ ಕಷ್ಟಪಟ್ಟಿದ್ದೀನ ನಾನು. ನನ್ನ ಜೀವನ ಎಲ್ಲ ಬರೀ ಕಷ್ಟಪಟ್ಟಿರೋದೇನೆ ನಾನು. ಈಗಾದ್ರೂ ಹೆಂಗೋ ಮನೆ ಸಿಕ್ತು, ಮನೆಯಾಗೆ ನೆಮ್ಮದಿಯಾಗಿದ್ದು ಬಿಡನಿ. ಇನ್ನು ಯಾರು ಸವಸನೂ ಬೇಡ, ಇರೋವಷ್ಟೇ ಸಾಕು ನನಗೆ ನೆಮ್ಮದಿಯಾಗಿರೋನಿ ಅಂತ ಅಂದ್ಕೊಂಡ್ರೆ ಆ ನೆಮ್ಮದಿನೂ ಇಲ್ದಿದ್ದಂಗೆ ಆಗೋಗ್ಬಿಟ್ಟು ಎಂಥ ಗತಿ ಬಂದ್ಬಿಟ್ಟೈತೆ ನನಗೆ ಅಂತ ಹೇಳಿದ್ರೆ ನೋಡಿ, ಈಗಲೂ ನೀವು ಕಾಟ ಕೊಡೋಕೆ ಶುರು ಮಾಡ್ಕೊಬಿಟ್ರಿ. ಸರಿ ಆಯಿತು, ಇದೆಲ್ಲ ನೀವು ಮಗಳದೇನೆಯ ಮನೆ ನಂದಲ್ಲ ಅಂತಲೇ ನೀವು ಅನ್ಕೊಳ್ಳಿ. ನಿಮ್ಮ ಮಗಳೇ ನನ್ನ ಬಂದರೆ ಬೇಕಾದ್ರೆ ಮನೆಯಾಗೆ ಇರಲಿ, ಅವ್ರೂ ಬಂದ್ಬಿಟ್ಟು ನನಗೇನು ಬೇಸರ ಇಲ್ಲ. ಅಲ್ಲಿ ತನಕ ಒಂದು 2 ದಿನ ನಾನು ಇರ್ತೀನಿ. ನೋಡೋಣ, ನೀವು ನೋಡಿವ್ರಂತೆ ಸರಿನೇ. ನಾನು ಮನೆ ಬಿಟ್ಕೊಟ್ಬಿಟ್ಟು ಇವಾಗ ಬೀದಿನ ನಿಂತ್ಕೊಳ್ಳ ಅಂತ ಪರಿಸ್ಥಿತಿನಾಗಿದ್ದೀನಿ. ನನ್ನೇ ನಿಮ್ಮ ಮಗಳು ಅಂತ ಅಂದ್ಕೊಳ್ಳಿ, ಸರಿನಾ? ನೋಡಿ, ಈ ಎಗ್ ರೈಸ್ ತಿನ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡ್ತೀನಿ. ಎಗ್ ರೈಸ ತಿನ್ಕೊಳ್ಳಿ ದಯವಿಟ್ಟು. ನನಗೆ ಟಾರ್ಚರ್ ಅಂತೂ ಕೊಡೋಕೆ ಹೋಗ್ಬೇಡಿ. ನನಗೂ ಇನ್ನು ಸಂದಾಗ ಬೆಳಿಬೇಕು, ಮುಂದೆ ಹೆಂಗೆಂಗೋ ಇರಬೇಕು, ಹೆಂಗೆಂಗೋ ಚೆನ್ನಾಗಿರ್ಬೇಕು ಅಂತ ಏನೇನೇನೋ ಆಸೆ ಇಟ್ಕೊಂಡಿವ್ನಿ. ದಯವಿಟ್ಟು ನನಗೆ ಬೇಜಾರು ಮಾಡಬೇಡಿ. ತಗೊಳ್ಳಿ, ತಿನ್ಕೊಳ್ಳಿ. ಏನು ನನ್ನ ಹತ್ರ ಎಲ್ಲ ಏನೇನೇನೋ ಹೇಳ್ಬಿಟ್ಟು ನೀನು ಹೇಳಿದ್ದೆಲ್ಲ ನಂಬ್ಕೊಬಿಟ್ಟು ನಾನು ಈ ಮನೆ ಬಿಟ್ಕೊಡ್ತೀನಿ ಅಂತ ಅನ್ಕೊಂಡ? ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲವೇ ಇಲ್ಲ. ನೋಡು, ಈ ಮನೆ ನಂದು. ನಾನು ಈ ಮನೆಯಾಗಿದ್ದಿದ್ದು, ಈ ಮನೆಯೆಲ್ಲನೂ ನಂದೇನೆ.
ಹೌದು, ಈ ಮನೆಗೆ ನೀವುನುವೆ ಇರಿ, ಬ್ಯಾಡ ಅಂತ ಅಂದವ್ರು ಯಾರು? ನೋಡಿ, ನೀವು ಆರಾಮಾಗಿರ್ಬೋದು ಈ ಮನೆಯಾಗೆ. ಇದು ನಿಮ್ಮ ಮನೆ ಅಂತಲೇ ನೀವು ಅನ್ಕೊಳ್ಳಿ. ಸರಿನಾ? ನಿಮ್ಮ ಮನೆಯೇ ಇದೆಲ್ಲನೂ. ನೀವಿದ್ರೂ ನನಗೇನು ಬೇಜಾರಿಲ್ಲ, ಯಾರಿಗೂ ಗೊತ್ತಾಗ್ದಿದ್ದಂಗೆ ಇದ್ಬಿಟ್ರೆ ಅಷ್ಟೇ ಸಾಕು. ನೋಡಿ, ನೀವು ಎಲ್ಲಿದ್ದೀರೋ ಏನು ಕತೆಯೋ ಕಣ್ಗಂತೂ ಕಾಣಿಸೋದಿಲ್ಲ ತಾನೇ. ಹೆಂಗೋ ನಿಮ್ಮ ಪಾಡು ನೀವು ಓಡಾಡ್ಕೊಂಡು ಇದ್ಬಿಡಿ. ನೋಡಿ, ನನ್ನ ಕಷ್ಟನೂ ಹೊಸಿ ಅರ್ಥ ಮಾಡ್ಕೊಳ್ಳಿ. ಮನುಷ್ಯರಂತೂ ಅರ್ಥ ಮಾಡ್ಕೊಳಕ್ಕಿಲ್ಲ, ನೀವು ದೆವ್ವಾಗಿ ನೀವಾದ್ರೂ ನನ್ನ ಕಷ್ಟವ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಕೈ ಮುಗಿತೀನಿ ಹೊಸಿ ಅರ್ಥ ಮಾಡ್ಕೊಳ್ಳಿ ನನ್ನ ಕಷ್ಟವ. ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ದಯವಿಟ್ಟು ಎಗ್ ರೈಸ್ ತಿನ್ನಿ, ತುಂಬ ಚೆನ್ನಾಗಿರ್ತದೆ. ಎಗ್ ರೈಸ್ ತಿನ್ಕೊಳ್ಳಿ ಒಂದ್ಕಿತ, ಪ್ಲೀಸ್. ಎಗ್ ರೈಸ್ ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತೈತೆ, ಬಾಯಾಗೂ ನೀರು ಬರ್ತೈತೆ. ತಿಂದ್ಬಿಡ್ಲಾ? ಆದರೆ ನನ್ನ ಮಗಳಿಗೆ ಸೇರಿದ್ದಲ್ವ ಈ ಮನೆ ಮಾರಾಕ್ಬಿಟ್ಟು ಏನು ಮಾಡೋದು ಇವಾಗ? ತಿನ್ನಿ ತಿನ್ನಿ, ನೀವು ತಿನ್ನಿ, ತುಂಬ ಚೆನ್ನಾಗಿರ್ತದೆ ಎಗ್ ರೈಸ್. ಆದ್ರೂ ತಿನ್ನಿ, ನಾನೇ ನಿಮಗೆ ಮಸ್ಕ ಹೊಡಿತಿಲ್ಲ, ಆದ್ರೂ ತಿನ್ನಿ. ಅಯ್ಯಪ್ಪ, ಪ್ಲೇಟಿನ ಹಿಂಗೆ ನಾಲ್ಕು ಹೋಯ್ತೈತೆ, ಘಮ 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 ಅಂತೈತೆ. ಹಾಂ, ಅದ್ಭುತ ಅದ್ಭುತ. ತುಂಬ ಚೆನ್ನಾಗೈತೆ. ಅಬ್ಬಬ್ಬಬ್ಬ, ತುಂಬ ಚೆನ್ನಾಗೈತೆ. ಎಗ್ ರೈಸ್ ಅಂತ ತುಂಬ ಚೆನ್ನಾಗೈತೆ. ನಾನೇ ಮಾಡಿದ್ದು ಇದೇ ನೆನೆಯನ್ನು ಸೇಲ್ ಮಾಡೋದು. ನಮ್ಮೂರಾಗೆ ಎಲ್ಲನೂ ಇದು ನೆನೆಯ ಭಾಳ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ತಿಂತಾರೆ ಕಣಜ್ಜಿ. ಅಯ್ಯೋ ಅಜ್ಜಿ, ನಾನು ಇವತ್ತು ಇರ್ತೀನಿ, ನಾಳೆ ನಾನು ನಿಂತಕ್ಕೆ ಬರಬೇಕು. ನೀವು ಇಷ್ಟು ದಿನ ಬಾಳ್ವೆ ಮಾಡ್ಕೊಂಡು ಹೋಗಿದ್ದೀರಾ, ಹೊಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಜ್ಜಿ. ನಾನು ಇರ್ತೀನಿ ಮನೆಯಾಗೇನೆಯಾ, ನಿಂಗೆ ದಿನ ಒಂದೊಂದು ಪ್ಲೇಟ್ ಎಗ್ ರೈಸ್ ತಂದು ಕೊಡ್ತೀನಿ, ತಿನ್ಕೊಳ್ಳಿ. ಎರಡೆರಡು ಪ್ಲೇಟ್ ಬೇಕಾದ್ರೆ ತಂದು ಕೊಡ್ತೀನಿ, ತಿನ್ಕೊಳ್ಳಿ. ಈ ಮನೆಯಿಂದ ಓಡಿಸೋ ಪ್ರಯತ್ನ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ನಾನು ಮಾಟ ಮಂತ್ರ ಮಾಡಿಸಿ ಸನ್ಯಾಸಿಗಳನ್ನ ಇವ್ರನ್ನ ಕರೆಸಿ ಏನೋ ಮಂತರ್ಗಿಂತರ ಹಾಕ್ಸ್ಬಿಟ್ಟು ನೀವು ಓಡಿಸ್ಬಿಡ್ಬೋದು. ಆದರೆ ನನಗೆ ಅಂಥ ಬುದ್ಧಿ ಇಲ್ಲ. ಹೆಂಗೋ ನೀವು ಇದ್ದೀರಾ ಮನೆಯಾಗೆ, ಇರ್ರಿ, ನನಗೇನು ಬೇಜಾರಿಲ್ಲ. ನಾನು ಆರಾಮಾಗಿ ಓಡಾಡ್ಕೊಂಡು ಇರ್ತೀನಿ. ದಯವಿಟ್ಟು ನಮ್ಮ ಮನೆಗೆ ಯಾರಿಗೂ ತೊಂದರೆ ಮಾಡ್ದಿದ್ದಂಗೆ ನೀವು ಯಾವುದೋ ಒಂದು ಜಾಗದಾಗ ಇದ್ಬಿಟ್ರೂ ಸಾಕು. ನಿಮ್ಗೆ ಎಲ್ಲಿ ಎಗ್ ರೈಸ್ ತಂದು ಇಕ್ಬೇಕು ಅಂತ ಹೇಳಿ, ದಿನ ತಂದ್ಬಿಟ್ಟು ಎಗ್ ರೈಸೇ ತಂದು ಇಕ್ತೀನಿ. ಆಮೇಕಿಂತ ನೀವು ಧಾರಾಳವಾಗಿ ಆರಾಮಾಗಿ ನೀವು ತಿನ್ಕೋಬೋದು. ಸರಿನೇ? ನಿನ್ನ ಕಷ್ಟ ಎಲ್ಲ ಕೇಳಿ ನನಗೂ ಬೇಸರ ಆಯ್ತೈತೆ. ನಿನ್ನ ಕಷ್ಟ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಆಯಿತು ಬಿಡು, ನೀನು ಈ ಮನೆಯಾಗಿ ಇರ್ತೀನಿ, ನನ್ನ ಮಗಳು ಬಂದಾಗ ಬಿಟ್ಟು ಕೊಡ್ತೀನಿ ಅಂತ ಹೇಳಿದೀಗಲ್ಲ, ಆಯಿತು. ನೋಡೇ ಬಿಡೋಣ. ಸರಿ, ನಿನ್ನ ಕೆಲಸ ಏನಾಯ್ತು ಮಾಡ್ಕೊ ಹೋಗವ ಆತಾಗಿ. ನಾನು ಒಬ್ಳು ಹೆಣ್ಣಾಗ್ಬಿಟ್ಟು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೋಬೇಕಲ್ವೇ? ನನ್ನ ಮಗಳಿಗೆ ಬೇಡ ಬೇಡ ಅಂದರೂ ಮಾರಾಕ್ಬಿಟ್ಟು ಹೋಗ್ಬಿಟ್ಟವಳೆ. ನೋಡನಿ, ನಿಮ್ಮ ಮನೆಗೆ ಸ್ವಲ್ಪ ದಿನ ಇದ್ಬಿಟ್ಟು ನಾನು ಇಲ್ಲೇ ಓಡಾಡ್ಕೊಂಡು ಇರ್ತೀನಿ. ಯಾರಿಗೂ ಏನು ತೊಂದರೆ ಕೊಡೋಕ್ಕಿಲ್ಲ ಕಣವ. ನೀನು ಆರಾಮಾಗಿ ನಿನ್ನ ಪಾಡು ನೀನು ಪೂಜೆ ಪುನಸ್ಕಾರ ಮಾಡ್ಕೊಂಡಿರೋಗು. ವಾಸ್ಮನಿಗೆ ಬಂದಿದೆಯಾ, ಒಳ್ಳೇದಾಗಲಿ. ಈ ಎಗ್ ರೈಸ್ಗಂತೂ ನಾನಂತೂ ಕಳೆದೋಗ್ಬಿಟ್ಟೆ. ಇಂಥ ಎಗ್ ರೈಸ್ ನಾನು ಎಲ್ಲೂ ತಿಂದಿಲ್ಲ, ನಾನು ಜಾಯ್ಮಂತಾಗೆ ನೀನು. ಭಾಳ ಚೆನ್ನಾಗಿ ಮಾಡಿದ್ಯಾ ಕಣವ. ಆ ದೇವರು ನಿಂಗೆ ಒಳ್ಳೇದು ಮಾಡಲಿ, ಆ ದೇವರು ನಿನಗೆ ಯಾವಾಗೂ ಒಳ್ಳೇದು ಮಾಡಲಿ ಕಣವ. ಥ್ಯಾಂಕ್ಸ್ ಅಜ್ಜಿ, ಥ್ಯಾಂಕ್ಸ್ ಅಜ್ಜಿ, ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಜ್ಜಿ. ಅಪ್ಪ ಸದ್ಯ ಇನ್ನು ಹಾಲು ಕುಸ್ಬಿಟ್ಟು ಈ ಮನೆಯಾಗ ನಾನು ಇಲ್ಲಿ ಇರ್ತೀನಿ ಅಜ್ಜಿನ. ಆರಾಮಾಗಿರ್ಬೋದು ಕಣವ, ಇರು. ನನ್ನ ಮಗಳು ಬರೋ ಗಂಟ ಇರು. ನನ್ನ ಮಗಳು ಬಂದಾಗ ಹೊಸಿ ಏನಾರ ಹೊಸಿ ಆವಾಗ ನೋಡೋಣ, ಹೇಳ್ತೀನಿ ಏನು ಮಾಡ್ಬೋದು ಅಂತ. ಸರಿ ಅಜ್ಜಿ, ಆಯಿತು. ಯಾರೂ ಬರಲಿಲ್ಲ, ನಮ್ಮಮ್ಮ ಎಲ್ಲ ಓಡಿದ್ರು. ನಾನೇ ಹಾಲೆಲ್ಲ ಉಕ್ಕಿಸ್ಬಿಡ್ತೀನಿ. ಸುಮ್ಮನೆ ನೀನು ತಿರ್ಗಾ ಇದಾಯ್ತದೆ. ನಾನೇ ಹಾಲು ಉಕ್ಕಿಸ್ತೀನಿ, ಹೋಗಿ ಟೈಮ್ ಆಗೋಗ್ಬಿಡ್ತದೆ, ಒಳ್ಳೆ ಟೈಮ್ ಇರೋಯ್ತದೆ. ಸರಿ ಹೋಗಮ್ಮ. ದಿನ ಎಗ್ ರೈಸ್ ಸಿಗ್ತದ ನನಗೆ? ನನ್ನ ಮಗಳು ಸಮೇತ ನನಗೆ ಎಗ್ ರೈಸ್ ಮಾಡಿಕೊಟ್ಟಿಲ್ಲ. ಎಂಥ ಸಂದಾಗ ಮಾಡೈತಲ್ಲ. ಹಂಗೆ ತಿನ್ನಬೇಕು ಅಂತ ಅನ್ನಿಸ್ತೈತೆ. ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗಿ ಮಾಡೋಳೆ. ಹಬ್ಬಬ್ಬಬ್ಬ, ತುಂಬ ಚೆನ್ನಾಗಿ ಮಾಡ್ಬಿಟ್ಟವಳೆ ಬಿಡು. ಎಷ್ಟು ಚೆನ್ನಾಗಿ ಮಾಡೋಳು ನೋಡಿ ಎಗ್ ರೈಸ. ಹಿಂಗೆ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಓ ಅಜ್ಜಿ. ಭೈರವ, ನೀನು ಬಂದ? ಭೈರವ, ಬಾ ಬಾ ಬಾ, ನೀನು ಹೊಸಿ ಎಗ್ ರೈಸ್ ತಿನ್ಕ ಬಾ. ಶಾನೆ ಓವರ್ ಆಕ್ಟಿಂಗ್ ಮಾಡಿಬಿಡ ಕಣಜ್ಜಿ. ನಿನ್ನ ಮಗಳು ಮನೆಯ ಮಾರ್ಬಿಟ್ಟು ಹೋಗಿರೋದು ಮನೆಯ. ಈಗ ಮನೆ ಬೇಕು ಅಂತ ಬಂದ್ಬಿಟ್ಟು ಇಲ್ಲಿ ಬಾಯ್ ಬಿಡ್ಕೊತಾ ಇದೆಯಾ? ಆ ಲಕ್ಷ್ಮು ಹೆಂಗೋನು ಆರಾಮಾಗಿ ಅವಳಿ. ಅವಳು ಬುಡಕ್ಕೆ ಬೆಂಕಿ ಇಕ್ಬಿಟ್ಟು ಅವಳನ್ನೇ ಮನೆಯಿಂದ ಕಳಿಸ್ಬೇಕು ಅಂತ ಪಿಲ್ಲನ್ ಮಾಡ್ಕೊಂಡಿದ್ಯಾ? ಅಯ್ಯೋ ಹಂಗಲ್ಲ ಭೈರವ, ನನ್ನ ಮಗಳು ಮನೆ ಅಲ್ವಾ, ಅದಕ್ಕೆ ನನ್ನ ಮಗಳು ಹೆಂಗಿದ್ರು ನಾಳೆ ಕೆಟ್ಟು ಬಂದೇ ಬರ್ತಾಳೆ. ಅವಾಗ ಮನೆ ಮಟ್ಟ ಏನು ಬೇಡವ ನನ್ನ ಮಗಳಿಗೆ. ನನ್ನ ಮಗಳಿಗೋಸ್ಕರ ಅಂತ ಮನೆ ಮಡಗಿರೋದು ನಾನು. ನಿನ್ನ ಮಗಳೇನು ಮಡಗಿಲ್ವಲ್ಲ ಪಾಪ, ದುಡ್ಡು ಕಾಸು ಕೊಟ್ಬಿಟ್ಟು ಕೊಂಡ್ಕೊಂಡವ್ರ ಮನೆಯ. ನಿನ್ನ ಮಗಳು ದುಡ್ಡೆಲ್ಲ ಎತ್ಕೊಂಡೋಗ್ಬಿಟ್ಟು ಮಜಾ ಮಾಡ್ತಾವಳೆ. ಮನೆಯ ಮಾರ್ಬಿಟ್ಟು ನಿನ್ನ ಮನೆ ಹೆಂಗಾಯ್ತದೆ? ನಿನ್ನ ಮಗಳು ಮನೆಯ ಮಾರಾಕಿದ್ಮೇಲೆ ನೋಡಜ್ಜಿ, ಒಳ್ಳೆ ಕೆಲಸ ಮಾಡು. ಕೆಟ್ಟ ಕೆಲಸ ಎಲ್ಲರೂ ಮಾಡ್ತಾರೆ. ಹೊಸಿ
ಮುರ್ವಾದಿ ಅನ್ನೋದು ಸಿಕ್ಕ. ಇಲ್ಲ ಬೈರವ, ಮೊರ್ವಾದಿ ಅನ್ನೋದು ನಂಗೂ ಸ್ಯಾನೆ ಐತೆ. ಎಗ್ ರೈಸ್ ಒಂದ್ಕಿತ ತಿನ್ನೋಡು, ಎಷ್ಟು ಚೆನ್ನಾಗೈತೆ ಗೊತ್ತಾ? ಹಾ, ಹೇಳೋದು ಸಿಕ್ಕಿ ಹೇಳಿಸ್ಕ. ಲಕ್ಷ್ಮಿಗೆ ಶಾನೆ ಕಾಟ ಕೊಡೋಕೆ ಹೋಗ್ಬೇಡ, ನಮ್ಗೆ ತುಂಬ ಬೇಕಾಗಿರೋ ಏನಿಯ ಸರಿನೇ. ಸುಮ್ಮನೆ ಏನಾರ ಕಾಟ ಕೊಟ್ಟೆ ಅಂದರೆ ಈ ಭೈರವ ಏನು ಅಂತ ಗೊತ್ತಲ್ಲ. ಇಲ್ಲಪ್ಪ ಇಲ್ಲಪ್ಪ ಇಲ್ಲಪ್ಪ, ನಾನಂತೂ ಯಾರಿಗೂ ಕಾಟ ಕೊಡಕ್ಕೆ ಹೋಗಿಲ್ಲ. ಅವಳು ದಿನ ನಂಗೆ ಎಗ್ ರೈಸ್ ತಂದ್ಕೊಡ್ತೀನಿ ಅಂತ ಹೇಳೋಳೆ. ನಾನು ಅದಕ್ಕೇನೆ ಆಯ್ತು ಆಯ್ತು ಅಂತ ಒಪ್ಕೊಬಿಟ್ಟೆ. ಇದಕ್ಕೇನು ಕಮ್ಮಿ ಇಲ್ಲ.